ಗೈಸ್, ನಮಗೆ ಬರೀ ಪ್ರೊಡ್ಯೂಸರ್ಸ್ ಅಷ್ಟೇ ಬೇಕಾಗಿಲ್ಲ, ನಮಗೆ ಟೀಮಲ್ಲಿ ವರ್ಕ್ ಮಾಡೋ ಅಂಥ ಟೆಕ್ನಿಷಿಯನ್ಸ್ ಬೇಕಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ನಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ ಆಲ್ರೆಡಿ ಒಂದು 70% ವರ್ಕ್ ನಾವೇ ಮಾಡಿದ್ದೀರಿ. ನಾನು ಮತ್ತು ನಮ್ಮ ಡೈರೆಕ್ಟರ್ ಸೇರಿ ಕುತ್ಕೊಂಡು ಮಾಡಿದ್ದೀರಿ. ಆ್ಯಂಡ್ ಈಗ ಬರೋರಿಗೆ ಬೆನಿಫಿಟ್ ಏನಂದರೆ, ಅವ್ರಿಗೇನು ಗೊತ್ತಿಲ್ಲ ಅಂದರೆ ಕೂಡ ಕಲ್ತ್ಕೊಂಡು ಹೋಗ್ಬೋದು. ಆ್ಯಂಡ್ ನಾವು ಟೀಮ್ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ಅಂದರೆ ನಮ್ಮ ವರ್ಕ್, ನಮ್ಮ ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಮ್ಮ ಜೊತೆ ಅವ್ರು ಕೆಲಸ ಮಾಡ್ಕೊಂಡು ಬಂದರೆ, ನಾವು ಅವ್ರು ಮಾಡಬೇಕಾದ್ರೆ ಅವ್ರಿಗೆ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಮಾಡ್ತೀರಿ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬೇಕಾಗಿದ್ದಾರೆ. ಮ್ಯೂಸಿಕ್ ಟೀಮಿಂದ ನನ್ನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ನನಗೆ ಒಂದು ಶೋ ಮಾಡೋ ಅಂಥ ಇದು ಸಿಗ್ತಾಯಿಲ್ಲ. ಅಂಥವ್ರಿಗೆ ಒಂದು ಶೋಕೇಸ್ ಥರ ನಾವು ಒಂದು ನಮ್ಮ ಟೀಮಲ್ಲಿ ಕರ್ಕೊಂಡು, ಅಂದರೆ ಮೂವಿಗೆ ಅವರ ಒಂದು ಟ್ಯಾಲೆಂಟ್ನ ಶೋ ಮಾಡೋ ಅಂಥ ಒಂದು ವ್ಯವಸ್ಥೆ ಮಾಡಿಕೊಡ್ತೀರಿ. ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನಮಗೆ ಏನೂ ಗೊತ್ತಿಲ್ಲ, ಅಥವಾ ನಾವು ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದೀರಿ ಆ್ಯಂಡ್ ಕಲಿಯೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಆ ಥರ ಏನಾದರೂ ಇದ್ದರೆ, ನಾನು DOP ಆಗೇ ಬೇಕು ಅಂತಿದ್ರೆ, ಸೊ DOP ಅಸಿಸ್ಟೆಂಟ್ ಆಗಿ, ಅಂದರೆ ಅವರಿಗೆ ಕಂಪ್ಲೀಟಾಗಿ ನಮ್ಮ ಡೈರೆಕ್ಟ್ರ್ ಬಂದುಬಿಟ್ಟು ಅವ್ರಿಗೆ ಟೀಚ್ ಮಾಡ್ತಾರೆ, ಕಂಪ್ಲೀಟಾಗಿ ಹೇಳ್ಕೊಡ್ತಾರೆ. ಸಿನಿಮಾ ಅಂದರೆ ಏನು, ಫೋಟೋಗ್ರಫಿ ಅಂದರೆ ಏನು, ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಯಾವ ಥರ ಮಾಡಬೇಕು, ಫ್ರೇಮ್ಸ್ ಯಾವ ಥರ ಇಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಆ ಥರ ಯಾರಾದರೂ ಟೆಕ್ನಿಕಲಿ ಆ್ಯಂಡ್ ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಸೊ ನಾನು ಆ್ಯಕ್ಟ್ರ್ ಆಗಬೇಕು, ನನಗೆ ಏನೂ ಗೊತ್ತಿಲ್ಲ, ನನಗೆ ಸಿನಿಮಾ ಅಂದ್ರೇ ಗೊತ್ತಿಲ್ಲ, ಯಾವತ್ತೂ ಶೂಟಿಂಗ್ ನೋಡಿಲ್ಲ, ಬಟ್ ನಾನು ಆ್ಯಕ್ಟ್ರ್ ಆಗಬೇಕು, ನನಗೆ ಅದೊಂದೇ ಗುರಿ, ಆ ಥರ ಇರೋರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಸೊ ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ. ಯಾಕಂದರೆ ನಮ್ಮ ಸರ್ ಪಟ್ಟಿರೋ ಅಂಥ ಒಂದು 10 ವರ್ಷ ಒಂದು ಎಕ್ಸ್ಪೀರಿಯೆನ್ಸ್ಗೆ ನೆಕ್ಸ್ಟ್ ನಾನು ಜಾಯ್ನ್ ಆಗಿ ಒಂದು 5 ಇಯರ್ಸಿಂದ ಮಾಡಿರೋ ಜರ್ನಿ ಬಂದ್ಬಿಟ್ಟು, ನೆಕ್ಸ್ಟ್ ಈಗ ನೀವು ಹೊಸಬ್ರು ಯಾರು ಬರ್ತೀರೋ ಅವ್ರಿಗೆಲ್ಲ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಆ್ಯಂಡ್ ನಾವು ಪಟ್ಟಿರೋ ಅಂಥ ಕಷ್ಟ ಪಡಬೇಕಾಗಿಲ್ಲ. ಆ್ಯಂಡ್ ನಮ್ಮ ಜೊತೆ ಮಾಡಿಕೊಂಡು ನಾವು ಮಾಡೋ ಮೂವಿನಲ್ಲಿ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಆಗ್ತೈತೆ ಅಂತ ಹೇಳ್ತಾಯಿದ್ದೀನಿ. ಸೊ ಅಂಥವ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.